ಗೀತಾ ಮಹಾತ್ಮೆ. ಶ್ರೀಕೃಷ್ಣನು 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾನೆ: ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಈ ಅಲೌಕಿಕ ಅರ್ಥಾತ್ ಅದ್ಭುತ ತ್ರಿಗುಣಾತ್ಮಕ ನನ್ನ ಮಾಯೆಯನ್ನು ದಾಟುವುದು ಬಹಳ ಕಷ್ಟ. ಆದರೆ ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸುವವರು, ನನಗೆ ಶರಣಾದವರು ಮಾತ್ರ ಮಾಯೆಯನ್ನು ದಾಟಬಲ್ಲರು. ಈ ಕ್ಷಣ ಭಂಗುರವಾದ ಜೀವನದಲ್ಲಿ ಬರುವ ಕಷ್ಟಗಳು, ನೋವು, ದುಃಖ, ಅಪಮಾನ, ನಿಂದನೆ ಇವೆಲ್ಲವೂ ತೀರಾ ಸಾಮಾನ್ಯ. ಇವೆಲ್ಲವೂ ನಮ್ಮ ರಾಗ, ದ್ವೇಷ, ನಾನು ಎಂಬ ಅಹಂಕಾರದಿಂದ ಮತ್ತು ಲೌಕಿಕ ವಿಷಯಾಸಕ್ತರಾಗಿ ಸತ್ಯವನ್ನು ಅರಿಯದೆ ಮಾಯೆಗೆ ಸಿಲುಕಿದುದರ ಫಲ. ನಾವು ಶೋಕದಿಂದ ಕುಗ್ಗುತ್ತಾ ದೇವರೇ ಇಲ್ಲ ಎಂದು ಭಾವಿಸಿ ಅಜ್ಞಾನದಿಂದ ಮೋಹಕ್ಕೆ ಒಳಗಾಗಿ ಅವಿನಾಶಿಯಾದ ಭಗವಂತನನ್ನು ತಿಳಿಯುವ ಗೋಜಿಗೆ ಹೋಗುವುದಿಲ್ಲ. ಹೀಗಾದಾಗ ನಾವು ಮತ್ತೆ ಮತ್ತೆ ಜನನ ಮರಣಗಳ ಚಕ್ರಕ್ಕೆ ಸಿಲುಕಿಕೊಳ್ಳುತ್ತೇವೆ. ಇಂತಹ ಸಮಯದಲ್ಲಿ ದೈವ ನಿಂದನೆಯನ್ನು ಮಾಡದೆ ನಾವು ಸದ್ಗುರುವಿನ ಮಾರ್ಗದರ್ಶನ, ಭಗವದ್ಗೀತೆ ಪಠಣ ಹಾಗೂ ಭಗವಂತನ ನಾಮಸ್ಮರಣೆಯಲ್ಲಿ ಮುಳುಗಬೇಕು. ನಮ್ಮ ಶರೀರದಲ್ಲಿ ಶಿರೋಭಾಗವು ಒಂದು ಸಮುದ್ರದಂತೆ. ಸಮುದ್ರವು ಹೇಗೆ ತನ್ನ ಬಳಿಗೆ ಬಂದ ಕಸ, ಕಡ್ಡಿ ಇತ್ಯಾದಿಗಳನ್ನು ತನ್ನೊಡನೆ ಇರಿಸಿಕೊಳ್ಳದೆ ದಡಕ್ಕೆ ತಂದು ಎಸೆಯುತ್ತದೆಯೋ, ಹಾಗೆಯೇ ನಮಗೆ ಬರುವಂತಹ ಕಷ್ಟ, ನಷ್ಟ, ನೋವು, ದುಃಖ, ಅಪಮಾನ, ನಿಂದನೆಯನ್ನು ನಮ್ಮ ಶಿರೋಭಾಗದಿಂದ ಹೊರಗೆ ಹಾಕಿ ಭಗವಂತನ ಪದತಲಕ್ಕೆ ಅರ್ಪಿಸಬೇಕು. ಆಗ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾಗಿ ನಿಂತು ವಿಜಯವನ್ನು ತಂದುಕೊಟ್ಟಂತೆ. ನಮ್ಮ ಶರೀರ ಎಂಬ ರಥದಲ್ಲಿ ಪರಮಾತ್ಮನು ಸಾರಥಿಯಾಗಿ ನಮ್ಮನ್ನು ಮುನ್ನಡೆಸುತ್ತಾನೆ ಎಂದು ತಿಳಿದು ನಿರಂತರವಾಗಿ ಭಗವಂತನನ್ನು ಸ್ಮರಣೆ ಮಾಡಿದಾಗ ನಾವು ಈ ಮಾಯೆಯನ್ನು ದಾಟಿ ಈ ಜಗತ್ತಿನಿಂದ ಪಾರಾಗಿ ಹೋಗಬಹುದು. ಹರಿ ಓಂ.